ಕಸ ಕಲೆಕ್ಟ್ ಮಾಡೋರು ಕೂಡ ಇದ್ದಾರೆ. ಕಲೆಕ್ಟ್ ಮಾಡೋರು ಕೆಲವರು ಮನೆ ಮನೆಗೆ ಹೋಗಿ ಕಲೆಕ್ಷನ್ ಮಾಡುವಂಥದ್ದು ಸಮರ್ಪಕವಾಗಿ ಆಗಬೇಕು. ಕೆಲವು ದಿನ ಹೋಗದೆ ಹೋದಾಗ ಜನ ತಂದು ರೋಡ್ ಸೈಡಲ್ಲಿ ಬಿಸಾಕ್ತಾರೆ. ಇನ್ನು ಕೆಲವು ಕಡೆ ಮನೆ ಹತ್ರ ಕಲೆಕ್ಷನ್ಗೆ ಹೋದರೂ ಕೂಡ ಮನೆ ಹತ್ರ ಕೊಡದೆ ತಗೊಂಡು ಬಂದು ರೋಡಲ್ಲಿ ಬಿಸಾಕ್ತಾರೆ. ಇದು ಕೂಡ ವ್ಯಾಪಕವಾಗಿದೆ. ಈಗ ಇನ್ನು ಕೆಲವರು ಮನೆಯಿಂದ ಕಲೆಕ್ಟ್ ಮಾಡಿದ್ದನ್ನು ತಂದು ರೋಡ್ ಸೈಡಲ್ಲಿ ಬಿಸಾಕ್ಬಿಟ್ಟು ಹೋಗ್ತಾ ಇದ್ದಾರೆ ಕೆಲವರು. ಸೊ ಹಾಗಾಗಿ ಒಂದು ಕಡೆ ನಾವು ಕಸ ಸಂಗ್ರಹಣೆ ವ್ಯವಸ್ಥೆಯನ್ನು ಸರಿಯಾಗಿ ಕೆಲಸ ಮಾಡೋ ಹಾಗೆ ಮಾಡಬೇಕು. ರಿಪೀಟ್ ಮಾಡ್ತೇನೆ, ಗಾರ್ಬೇಜ್ ಕಲೆಕ್ಷನ್ನು ನಮ್ಮ ಸಿಸ್ಟಮ್ಮು ಸರಿಯಾಗಿ ಕೆಲಸ ಮಾಡಬೇಕು. ಮನೆ ಮನೆಗೆ ಹೋಗಬೇಕು, ಅಲ್ಲಿ ಮನೆ ಮನೆಯಿಂದನೂ ಕಲೆಕ್ಷನ್ ಮಾಡಬೇಕು. ಆದರೆ ಇದು ಒಂದು ಕೈಯಿಂದ ಚಪ್ಪಾಳೆ ಬರ್ಸೋದಕ್ಕೆ ಆಗೋದಿಲ್ಲ. ಮನೆ ಮನೆಗೆ ಬರ್ತಾ ಇಲ್ಲ, ಟೈಮ್ಗೆ ಬರ್ತಾ ಇಲ್ಲ ಅಂದರೆ ಅದನ್ನು ನಾವು ಜವಾಬ್ದಾರಿ ತಗೊಂಡು ಅದನ್ನು ಸುಧಾರಣೆ ಮಾಡೋದು ನಮ್ಮ ಕರ್ತವ್ಯ ಅದು. ಆದರೆ ಮನೆ ಹತ್ರ ಬಂದು ಕೂಡ ನೀವು ಮನೆ ಹತ್ರ ಅವ್ರಿಗೆ ಗಾರ್ಬೇಜ್ ಕೊಡದೆ ತೊಗೊಂಡು ಬಂದು ರೋಡಲ್ಲಿ ನೀವು ಬಿಸಾಕ್ಬಿಟ್ಟು ಮತ್ತೆ ಕ್ಲೀನ್ ಮಾಡಿ ಅಂತ ಹೇಳಿದರೆ ಸಾಧ್ಯನಾ ಅನ್ನೋದನ್ನು ನಾನು ದಯವಿಟ್ಟು ಜನನೂ ಯೋಚನೆ ಮಾಡಬೇಕು. ಅವರು ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ತಾ ಇದ್ದೇನೆ. ಅವ್ರು ಸಹಕಾರ ಕೊಡದೆ ನೀವು ಹೆಂಗಿದ್ರು ರೋಡಲ್ಲಿ ಬಿಸಾಕ್ಬೋದಲ್ವಾ, ಮನೆ ಹತ್ರ ಬಂದಾಗಲೇ ಕೊಡಬೇಕು ಅಂತ ಏನು ಇಲ್ವಲ್ಲ ಅನ್ನೋ ಥರ ಯೋಚನೆ ಮಾಡಿದರೆ ಈ ಸಮಸ್ಯೆ ನಾವು ಪರಿಹಾರ ಮಾಡೋಕ್ಕಾಗೋದಿಲ್ಲ. ನಾನು ಅವ್ರನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಕಲೆಕ್ಷನ್ ಸಿಸ್ಟಮಲ್ಲೂ ಪ್ರಾಬ್ಲಮ್ಸ್ ಇದೆ. ಅದನ್ನು ನಾವು ಕರ್ತವ್ಯ ನಮ್ಮ ಜವಾಬ್ದಾರಿ ತೊಗೊಂಡು ನಾವು ಸೆಟ್ರೈಟ್ ಮಾಡ್ತೇವೆ. ಆದರೆ ಜನಗಳು ಕೂಡ ನಮ್ಮ ಜೊತೆಗೆ ಸಹಕಾರ ಕೊಟ್ಟರೆ ಇದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನ ಒಂದು ಏನಾದರೂ ಫಲಿತಾಂಶ ನಮಗೆ ಸಿಗುತ್ತೆ. ಪ್ರಾಬ್ಲಮ್ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಅದನ್ನು ಒಪ್ಕೊಳ್ಳೋಣ. ಇವತ್ತು ಒಂದೇ ದಿನದಲ್ಲಿ ಸಾಲ್ವ್ ಮಾಡ್ತೀನಿ ಅಂತಲೂ ನಾನು ಹೇಳಕ್ಕೆ ಹೋಗಲ್ಲ. ಅದು ಅಸಾಧ್ಯವಾದ ಕೆಲಸ. ಅಸಾಧ್ಯವಾಗಿರೋ ಮಾತನ್ನ ನಾವು ಹೇಳಿ ಪ್ರಯೋಜನ ಇಲ್ಲ. ಬಟ್ ಸಮಸ್ಯೆಯನ್ನು ಒಪ್ಕೊಂಡು ಅದ್ರ ಕಡೆಗೆ ನಾವು ಪರಿಹಾರಕ್ಕೆ ಕೆಲಸ ಮಾಡ್ತೇವೆ. ನಮ್ಮ ಎಂಟೈರ್ ಟೀಮ್ ಎಲ್ಲ ಸೇರಿ ನಾವು ಪ್ರಯತ್ನ ಮಾಡ್ತೀವಿ.